ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದ ಬಗ್ಗೆ ಒಂದು ಕಡೆ ಎಸ್ಐಟಿಯಿಂದ ತನಿಖೆ ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧವಾಗಿ ಪೇಜ್ಗಳಲ್ಲಿ ಅವಹೇಳನಕಾರಿ ಸುದ್ದಿಯನ್ನ ಕೂಡ ಬಿತ್ತರಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ವಿರುದ್ಧ ಇದೀಗ ಹಿಂದೂ ಸಂಘಟನೆ ದೂರು ನೀಡಿದೆ. ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಡಿಜಿಐಜಿಪಿಗೆ ದೂರು ಸಲ್ಲಿಸಲಾಗಿದೆ. ಅವಹೇಳನಕಾರಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ, ಅವರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಕ್ರಮಕ್ಕೆ ಮನವಿಯನ್ನ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆಗಳಿಗೆ ಹಾನಿಗೊಳಗಾಗಿಸಲಾಗ್ತಾ ಇದೆ. ಇದರಿಂದ ಲಕ್ಷಾಂತರ ಭಕ್ತರ ಮನಸ್ಸಿಗೆ ನೋವುಂಟು ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಎಸ್ಐಟಿ ತನಿಖೆಯ ಬಗ್ಗೆ ತರಹೇವಾರಿ ಸುದ್ದಿಗಳನ್ನ ಬಿತ್ತರಿಸಲಾಗ್ತಾ ಇದೆ. ಅವಹೇಳನಕಾರಿ ಹೇಳಿಕೆಯನ್ನ ನೀಡುವವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ದೂರು ನೀಡಲಾಗಿದೆ. ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ಮುನೇಗೌಡ ಎಂಬುವರಿಂದಾಗಿ ಈ ರೀತಿ ದೂರು ನೀಡಲಾಗಿದೆ. ವಿಚಾರವಾಗಿ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಚಾನಲಲ್ಲಿ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮತ್ತು ಧರ್ಮಸ್ಥಳದ ಬಗ್ಗೆ ನಿಂದನೆ ಆಗ್ತಿದೆ. ಸೌಜನ್ಯ ಪ್ರಕರಣ ಏನು SIT ತನಿಖೆ ಮಾಡ್ತಿದೆ ಮತ್ತು ಆ ತನಿಖೆಗೆ ಹಿಂದೂಗಳಾಗಿ ಧರ್ಮಸ್ಥಳದ ಭಕ್ತರಾಗಿ ಯಾರು ಸಾಧಿಸ್ತಿಲ್ಲ. ಇದರ ಮಧ್ಯೆ ಕೆಲವೊಂದು ಸಾಮಾಜಿಕ ಜಾಲತಾಣ ಮತ್ತು ಯೂಟ್ಯೂಬ್ ಚಾನಲ್ಗೆ SIT ಮೂಲಗಳು ಪ್ರತ್ಯೇಕಿಸುತ್ತಿದೆ, ಸುಳ್ಳು ಸುದ್ದಿ ಲಭಿಸ್ತಿದೆ. ಮತ್ತು ಇವರ ಮೂಲ ಗುರಿ ನಮ್ಮ ಧಾರ್ಮಿಕ